Are you free tonight? Yeah. Let's go for a movie, okay? Okay. ಎಂದ ವಿಸಿಟಿಂಗ್ ಅವರ್ಸ್ ಅಲ್ಲಿ ಮಾತಾಡ್ಬೇಕು ಇಂದ ಟಚಿಂಗ್ ಎಲ್ಲ ಬೇಡ. ಸ್ವಾತಿ ಮನೆ ಒಳಗೆ ಹೋಗೋಕೆ ನನ್ನ ಕೈಯಲ್ಲೇ ಆಗ್ಲಿಲ್ಲ. ಇನ್ ನಿನ್ ಕೈಯಲ್ಲಿ ಏನ್ ಮಾಡಕ್ಕಾಗತ್ತೆ ಅದನ್ನ ಹೇಳು. ನಾನಲ್ಲ, ಚಂದು ಮಾಡ್ತಾನೆ. ಚೇಚಿ ಚೇತಾ ಎಂದ ಎಷ್ಟು ದಿನ ಆಯಿನಿ ಕಾಣವಿಲ್ಲ. ಅದ ಚೇಚಿ, ನನ್ ಚೇಚಿ ನನಗೆ ರಾಖಿ ಕಟ್ಟೋಕಿನ ಮುಂಚೆ ಒಂದು ಟ್ವಿಂಕಲ್ 20ನ ಹುಡುಕಿ ನನ್ ಚೇಚಿಗೆ ತಾಳಿ ಕಟ್ಸೋಣ ಅಂತ ಹುಡುಕ್ತಾ ಇದ್ದ ಚೇಚಿ. ನನಕ್ಕ ಟ್ವಿಂಕಲ್ 20 ಅದ ಅವನು ಸಿಕ್ಕಿದನಾ? ಆರ್ಡರ್ ಕೊಟ್ಟಿದ್ದೀನಿ, ಸಿಗ್ತಾನೆ. ಥ್ಯಾಂಕ್ ಯು. ವಾಟ್ ಆರ್ಡರ್? ನಾಟಿ ಚೇತಾ. ಅಲ್ಲ ವಿದ್ಯಾ. ಹಾಯ್ ವಿದ್ಯಾ. ಹಾಯ್. ಏನ್ ಅರ್ಜೆಂಟ್ ಬರಕ್ ಹೇಳಿದಂತೆ? ಇವ್ ನನ್ ಕಸಿನ್ ಬ್ರದರ್. ಹಾಯ್. ಹಲೋ. ಸಾಹೇಬ್ರು ಒಂದು ಘನ ಕಾರ್ಯ ಮಾಡಿದ್ದಾರೆ. ಏನು? ಪ್ರೀತಿಲ್ ಸಿಕ್ಕಾಕೊಂಡಿದ್ದಾನೆ. ಪ್ರೀತಿಯಲ್ಲಿ ಸಿಕ್ಕಾಕೊಳ್ಳೋದು ತಪ್ಪ? ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಇವನು ಪ್ರೀತಿ ಮಾಡೋಕೆ ಸೆಲೆಕ್ಟ್ ಮಾಡ್ಕೊಂಡಿರೋ ಹುಡುಗಿ ತಪ್ಪು. ಅದಕ್ಕೆ ಅವಳ ತಂದೆ ಅಶೋಕ್ ಪಾಟೀಲ್ ಅಂತ ದೊಡ್ಡ ಮಲ್ಟಿಮಿಲಿನಿಯರ್. ಅದಕ್ಕೆ ಸಿಎಂ ಇಂದ PM ವರ್ಗೂ ದೊಡ್ಡ ದೊಡ್ಡ ಮನುಷ್ಯರ ಪರಿಚಯ ಇರುವಂತ ವ್ಯಕ್ತಿ. ಆದ್ರೆ ಏನಿಲ್ಲ, ನಾಳೆ ಸ್ವಾತಿ ಬರ್ತ್ಡೇ ಇದೆ, ಇವನಿಗೆ ವಿಶ್ ಮಾಡೋಕ್ಕೂ ಆಗಲ್ಲ. ಅಲ್ಲಿ ಸೆಕ್ಯೂರಿಟಿ ಬಹಳ ಟೈಟ್ ಆಗಿದೆ. ಅಟ್ಲೀಸ್ಟ್ ಇವ್ನು ತಗೊಂಡಿರೋ ಗಿಫ್ಟ್ ನ ಸ್ವಾತಿಗೆ ತಲುಪ್ಸೋಕೆ ನಿನ್ನಿಂದ ಸಹಾಯ ಆಗುತ್ತಾ ಅಂತ. ಅಷ್ಟೇನಾ? ಒಂದು ಹುಡುಗಿ ನಿನ್ನ ಪ್ರೀತಿಸಿದಾಳಂದ್ಮೇಲೆ ಅವಳ ಬರ್ತ್ಡೇನ ಇಬ್ರು ಸೇರ್ತಾನೆ ಸೆಲೆಬ್ರೇಟ್ ಮಾಡ್ಬೇಕು. ಅದ್ ಬಿಟ್ಕೊಂಡು ಕದ್ದಿ ಮುಚ್ಚಿ ಗಿಫ್ಟ್ ಗ್ರೀಟಿಂಗು. ಲಿಸನ್, ಹೋಗಿ ಪಾರ್ಟಿಗೆ ಅರೇಂಜ್ ಮಾಡು. ಓಕೆ? Yes, Mr. Mark. Thank you. I got your email. Rest of it, my secretary will speak to you. Okay? Just a minute, sir. ಯಾರು? Sir, CM is on the line, sir. ನಮಸ್ಕಾರ. ಏನಿಲ್ಲ, ಇವತ್ತು ನಮ್ಮ ಸ್ವಾತಿ ಬರ್ತ್ಡೇ. ಇವತ್ತು ಈವ್ನಿಂಗ್ ಲೀಲಾ ಪ್ಯಾಲೇಸ್ಗೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದ್ಬಿಡಿ. ಫ್ಯಾಮಿಲಿ ಅಂದ್ರೆ ಇನ್ಯಾರು? ನೀನು ನಿನ್ನ ಹೆಂಡತಿ. ನಮ್ಗೆ ಯಾವಾಗಲೂ ಜ್ಞಾಪಕ ಇರುತ್ತೆ, ನಿಮಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಜ್ಞಾಪಕ ಇರ್ತೀವಿ. ಓಕೆ, ಮಿಸ್ ಮಾಡದೆ ಬಂದ್ಬಿಡಿ. ರೈಟ್, ಸೆಂಡ್ ದ ಇಮೇಲ್ ಇಮಿಡಿಯೇಟ್ಲಿ. ಯಾ, ಗಿವ್ ಇಟ್ ಟು ಮೀ. ಯಸ್ ಮಿಸ್ಟರ್ ಮಾರ್ಕ್. ಯಾ, ಐ ಗಾಟ್ ಇಟ್. ಯಾ, ಐ ವಿಲ್ ಡೂ ಇಟ್. ಸ್ವಾತಿ, ಏಯ್, ಯಾರೋ ನೀನು? ಯಾಕೆ ನನ್ನ ರೂಮಿಗೆ ಬಂದಿದ್ದು? ನಾನು ಬೆನ್ಸ್ ಕಂಪನಿಯಿಂದ ಬಂದಿದ್ದೀನಿ. ಒಂದು ಡ್ರೈವ್ ಹೋಗೋಣ. ಹೌ ಡೇರ್ ಯು? ಸಿದ್ದಯ್ಯ. ಅಯ್ಯೋ, ನಾನ್ ಕರೆದ್ರೆ ಬರ್ದೇ ಇರ್ಬೋದು, ಆದ್ರೆ ಮಹೇಶ್ ಕರೆದ್ರೆ? ಮಹೇಶ್, ಚೆಕ್ ದ ಶೇರ್ ಲಿಸ್ಟ್. ಓಕೆ? Yes, sir. ಸ್ವಾತಿ, ಎಲ್ಲಿಗಮ್ಮ? ಡ್ಯಾಡಿ ಹೊಸ ಕಾರು ಟ್ರಯಲ್ ನೋಡ್ಕೊಂಡು ಬರ್ತೀನಿ. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು ಡ್ಯಾಡ್. ಕೇಕ್ ಕಟ್ ಮಾಡಿ. ಬೆನ್ಸ್ ಕಂಪನಿ ರೆಪ್ರೆಸೆಂಟೇಟಿವ್ ನೀವಾ? ಎಸ್ ಸರ್. ಅಂದ್ರೆ ಸ್ವಾತಿ ಹೋಗಿದ್ದು ಯಾರ ಜೊತೆಲಿ? ಸರ್, ಇದುವರೆಗೂ ಕನ್ಫರ್ಮ್ ಆಗಿರಲಿಲ್ಲ ಅಂತ ನಿಮ್ಮ ಹತ್ರ ಹೇಳಿರಲಿಲ್ಲ. ಸ್ವಾತಿ ಮೇಡಮ್ ಯಾರನ್ನ ಲವ್ ಮಾಡ್ತಿದ್ದಾರೆ ಅಂತ ರೀಸೆಂಟ್ ಆಗಿ ಇನ್ಫಾರ್ಮೇಶನ್ ಬಂದಿದೆ. ಒಂದು ವೇಳೆ ಅವನೇ ಬಂದಿರ್ಬೋದು ಅನ್ಸುತ್ತೆ. ಇವನ್ ಡೀಟೇಲ್ಸ್ ವಿದಿನ್ 5 minutes ನನಗೆ ಬೇಕು. ಥ್ಯಾಂಕ್ ಯು ಚಂದು. ಇವತ್ತು ನಾವಿಬ್ರು ಒಬ್ರನ್ನೊಬ್ರು ನೋಡ್ತೀವಿ ಅನ್ನೋ ನಂಬಿಕೆನೇ ಇರಲಿಲ್ಲ. ಓಕೆ, ಈಗ ಟೈಮ್ ವೇಸ್ಟ್ ಮಾಡದೆ ಇಬ್ರು ಹೋಗಿ ಮನಸ್ಸಿನಲ್ಲಿ ಏನಿದೆ ಎಲ್ಲ ಮಾತಾಡ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್. ನಿನ್ನಿಂದ ಇವತ್ತು ಮತ್ತೆ ನನ್ನ ಬ್ರದರ್ ಮುಖದಲ್ಲಿ ಸಂತೋಷ ಕಾಣ್ತಾ ಇದೆ. ಆದ್ರೂ ನಂಗೊಂದು ಡೌಟು, ಅಷ್ಟು ಸೆಕ್ಯೂರಿಟಿ ಇರೋ ಕೋಟೆ ಒಳಗೆ ಹೇಗೆ ಹೋಗಿ ಕರ್ಕೊಂಡು ಬಂದೆ? ಅದಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳ್ತೀನಿ.
ಲವ್ ಯು. ಆ ಜಸ್ಟ್ ಎಕ್ಸ್ಪ್ಲೈನಿಂಗ್. ಈಗ ನಾನು ನಿನಗೇನ್ ಕೊಟ್ಟೆ? ಹೂವು. ನನ್ನ ಹೃದಯ. ಹೃದಯ. ಒಬ್ಬ ಆರ್ಡಿನರಿ ಮ್ಯಾನ್ ನಾನೇ ನನ್ನ ಹೃದಯನ ಒಂದು ಹೂವಿನ ರೂಪದಲ್ಲಿ ನಿನಗೆ ಕೊಟ್ಟೆ ಅಂದಮೇಲೆ ಒಬ್ಬ ಕೋಟ್ಯಾಧೀಶ್ವರ ಮನಸ್ಸು ಮಾಡಿದ್ರೆ ಗೌರ್ಮೆಂಟ್ನೇ ರೂಲ್ ಮಾಡೋ ಕೆಪಾಸಿಟಿ ಇರೋ ಸ್ವಾತಿ ತಂದೆ ಅವಳ ಬರ್ತ್ಡೇಗೆ ಗಿಫ್ಟ್ ಆಗಿ ಏನ್ ಕೊಡ್ಬೋದು? ನಂಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಅದಕ್ಕೆ ₹100 ಸೆಕ್ಯೂರಿಟಿ ಬಾಯ್ಬಿಟ್ಟ. ಆಮೇಲೆ ಇದ್ದಿದ್ದೆ. ಇಂಥ ವಿಷಯದಲ್ಲಿ ನೀನು ಜಗತ್ಕಿಲಾಡಿ. ಏನೇ ಮಾಡಿದ್ರು ನಾನು ಮಾಡಿದ್ದೆಲ್ಲ ಪ್ರೀತಿಗಾಗಿ, ಆ ಅವ್ರ ಪ್ರೀತಿಗಾಗಿ. ಏ ವಿದ್ಯಾ, ಕಮ್ ಆನ್ ಲೆಟ್ಸ್ ಗೋ ಯಾ. 1 minute ಯಾ. ಗುಡ್ ಬಾಯ್. ನಮಸ್ಕಾರ. ನಮಸ್ಕಾರ. ಓ, ನಿಮ್ಮ ಮಕ್ಕಳ? ಓ, ಐಮ್ ಸಾರಿ, ನಾನು ಯಾರು ನಿಮ್ಗೆ ಹೇಳಲೇ ಇಲ್ಲ. ನನ್ನ ಹೆಸರು, ನನ್ನ ಅಡ್ರೆಸ್ಸು, ನಾನೆಂಥ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಒಂದೇ ಮಾತನ್ನು ಹೇಳಬೇಕು ಅಂತಂದ್ರೆ, ಐ ಆಮ್ ಎ ಪೊಸೆಸಿವ್ ಫಾದರ್. ನನಗಿರೋವಳು ಒಬ್ಬಳೆ ಮಗಳು. ಅವಳು ಅಂದ್ರೆ ನನಗೆ ಪ್ರಾಣ. ಆದ್ರೆ ಅವಳಿಗೀಗ ನಿನ್ನ ತಮ್ಮ ಚಂದ್ರು ಅಂದ್ರೆ ಪ್ರಾಣ. ನಿಮ್ಮ ಹಾಗೆ ನನಗೂ ಅದು ತಿಳಿದು ಶಾಕ್ ಆಗೋ ಟೈಮ್ಗೆ ಅವರಿಬ್ಬರದು ಪಾರ್ಕು ಸಿನಿಮಾ ಅಂತ ಸುತ್ತಾಟನೆ ಮುಗಿದೋಗಿತ್ತು. ಅದಕ್ಕೆ ಲವ್ ಸ್ಟೋರಿನ ಇಲ್ಲಿಗೆ ಮುಗಿಸೋದು ಒಳ್ಳೇದು. ಇಲ್ಲಾಂದ್ರೆ ಹಾರಿಸ್ಕೊಂಡು ಹೋಗೋದು, ಇಲ್ಲ ಮದುವೆ ಮುಗಿದೋಗುತ್ತೆ. ನನ್ನ ರೇಂಜಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ನ ಕೈಕಾಲು ಮುಡಿಸ್ಬೋದು, ಇಲ್ಲ ನನ್ನ ಜನರಿಗೆ ಹೇಳಿ ಅವನ್ನೇ ಮುಗಿಸ್ಬೋದು. ತುಂಬಾ ಸುಲಭ. ಬಟ್ ನಾನು ಒಬ್ಬ ತಂದೆ ಅಲ್ವಾ, ನಿನ್ನ ಫೀಲಿಂಗ್ಸ್ ನನಗೂ ಅರ್ಥ ಆಗುತ್ತೆ. ನಾಳೆ ಚಂದು ಅವನು ಈ ಕರ್ನಾಟಕದಲ್ಲೇ ಇರಬಾರ್ದು. ಅವನಿಗೆ ಹೇಳಿ ಇನ್ನೊಂದು ಸಾರಿ ನನ್ನ ಮಗಳ ಕಡೆ ಕಣ್ಣೆತ್ತಿ ನೋಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ಹೇಳಲ್ಲ. ಬಬ್ಲು, ಬಬ್ಲು, ನೀ ಒಳಗಡೆ ಹೋಗು. ಅಕ್ಕಿ ಏನ್ ಈಗಲೇ ಕನ್ನಡ ಅಕ್ಕಿ, ಇಟ್ಕೊಂಡು ನೀನು ಒಳಗಡೆ ಹೋಗು. ಮಮ್ಮಿ, ನಂಗೆ ಜಡ. ಒಳಗಡೆ ಬಂದ್ ಹಾಕ್ತೀನಿ. ಅದಕ್ಕೇನು ಅಷ್ಟೊಂದು ಅವಸರನಾ? ಈ ಮನೇಲಿ ಎಲ್ರು ಅವ್ರವ್ರಿಗೆ ಇಷ್ಟ ಬಂದ ಹಾಗೆ ಆಡ್ತಿದ್ದಾರೆ. ಯಾರಿಗೂ ಹೇಳೋರಿಲ್ಲ, ಕೇಳೋರಿಲ್ಲ. ಎಲ್ಲ ಅವ್ರದೇ ರಾಜಭಾರ. ಈಗ ಏನಾಯ್ತು? ಅಲ್ಲೇನಾದ್ರೂ ಜಗಳ ಆಯ್ತು ಅಂದ್ರೆ ಇಲ್ಲಿ ಕಳ್ಸೋದು, ಇಲ್ಲೇನಾದ್ರೂ ಜಗಳ ಆಯ್ತು ಅಂದ್ರೆ ಅಲ್ಲಿ ಕಳ್ಸೋದು. ಇದೆಲ್ಲ ಬೇಡ ಅಂತಾನೆ ಅಪ್ಪ ಅಮ್ಮನ್ಗೆ ಬನ್ನಿ ಅಂತ ಫೋನ್ ಮಾಡಿದೀನಿ. ನಿನ್ನೇನ್ ಮಾಡ್ಬೇಕು ಅಂತ ಅವರೇ ಬಂದು ಡಿಸೈಡ್ ಮಾಡ್ಲಿ. ಏನಾಯ್ತು ಈಗ? ಇನ್ನೇನಾಗ್ಬೇಕು? ಓದಕ್ ಬಂದವರು ಓದ್ಕೊಂಡು ಹೋಗ್ಬೇಕು. ಅದ್ ಬಿಟ್ಟು ಏನಿದು ಪ್ರೀತಿ ಪ್ರೇಮ ವ್ಯವಹಾರ? ಪ್ರೀತಿನ? ಹೌದು. ತಾವು ಒಂದ್ ಹುಡುಗಿನ ಬಹಳ ಪ್ರೀತಿ ಮಾಡಿದೀರಾ ಅಂತ ಆ ಹುಡುಗಿ ಅಪ್ಪನೇ ಬಂದ್ ಹೇಳಿದ್ರು. ತಾವು ಆ ಹುಡುಗಿ ಇಬ್ರು ಸೇರಿ ಸಿನಿಮಾ ಪಾರ್ಕ್ ಅಂತ ತಿರುಗ್ತಾ ಇದ್ದೀರಂತೆ. ನಾನೊಬ್ಬ ಹುಡುಗಿ ಜೊತೆ ತಿರುಗೋದ? ಈಗ ಹುಡುಗಿ ಬೇಕು ಅಂದ್ರೆ ಸಾಯ್ತೀನಿ, ನಿನ್ನ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ ಅಂತ ಹಠ ಹಿಡ್ತಿದ್ದಾಳಂತೆ. ಮೊದ್ಲು ನಿನ್ನ ಇಲ್ಲಿಂದ ಕಳಿಸ್ಲಿಲ್ಲ ಅಂದ್ರೆ ನಿನ್ನ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ ಅವರಪ್ಪ. ಯಾವನ ಬಂದು ವಾರ್ನಿಂಗ್ ಮಾಡಿದೆ ಅಂತ ನೀನ್ ಯಾಕೆ ತಿಳ್ಕೊಳ್ತಾ ಇದೀಯ? ನೀನ್ ಇದೆಲ್ಲ ಯಾತಕ್ ಮಾಡ್ಕೊಂಡೆ ಹೇಳೋದು? ಏನಕ್ಕೆ ಬೇಕು ನಮ್ಗೆ ಅವ್ರ ಸಾವು? ಯಾಕಿದೆ ಗೊತ್ತಿಲ್ಲ, ನಿನ್ ಮಾತು ನಂಬೋದು. ಹೇಳು. ಬೇಕಿದ್ರೆ ವಿದ್ಯಾ, ನಿಮ್ಗೆ ಏನ್ ಬುದ್ಧಿ ಹೇಳೋದು ನನಗೆ